ಸ್ನೇಹಿತರೆ, ಈ ತೋಟದೊಳಗಡೆ ಬಾಳೆಗಿಡವನ್ನು ನೆಡುವುದು ಎಲ್ರಿಗೂ ಗೊತ್ತಿರುವಂತ ವಿಷಯವೇ. ಆದ್ರೆ ತುಂಬಾ ಕಡೆ ನಾವು ಗುಂಪು ಬಾಳೆ ಅಂತ ಕೇಳ್ತೇವೆ. ಇದು ಏನು? ಈ ಗುಂಪು ಬಾಳೆ ಅಂತ ಹೇಳಿದ್ರೆ ಏನು? ಈ ಗುಂಪು ಬಾಳೆಯಿಂದ ಏನು ಲಾಭ ಇದೆ, ಏನು ನಷ್ಟ ಇದೆ? ಅಥವಾ ಈ ಒಂದೇ ಗಿಡ ಬಾಳೆ ಗಿಡವನ್ನು ನೆಟ್ರೆ ಅದರಿಂದ ಏನು ಲಾಭ ಇದೆ, ಏನು ನಷ್ಟವಿದೆ? ಮುಂತಾದ ವಿಷಯಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ಗುಂಪು ಬಾಳೆ ಅಂತ ಹೇಳಿದ್ರೆ ಒಂದೇ ಕಡೆ ಗುಂಪು ಗುಂಪಾಗಿ ಬಾಳೆ ಗಿಡ ನೆಡುವುದಲ್ಲ. ಗುಂಪು ಬಾಳೆ ಅಂತ ಹೇಳಿದ್ರು ಕೂಡ ನಾವು ಸಣ್ಣ ಒಂದೇ ಗಿಡವನ್ನು ನೆಟ್ಟು ಆಮೇಲೆ ಅದರಲ್ಲಿ ಮರಿ ಬರ್ತದೆ. ಅದನ್ನು ನಾವು ತೆಗಿಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ. ನೋಡಿ, ಈ ಗಿಡ ನೆಟ್ಟು ಒಂದು 3-4 ತಿಂಗಳಾಗಿದೆ. ಈಗಲೇ ಇದರಲ್ಲಿ ಮರಿಗಳು ಬಂದಿದೆ ನೋಡಿ. ಇದನ್ನು ನಾವು ತೆಗೆಯದೆ ಹಾಗೇನೆ ಬಿಟ್ರೆ ಇದು ಪುನಃ ದೊಡ್ಡದಾಗ್ತದೆ. ದೊಡ್ಡದಾಗಿ ಒಂದು ದೊಡ್ಡ ಗುಂಪಾಗ್ತದೆ ಸ್ನೇಹಿತರೆ. ಇದನ್ನೇ ಗುಂಪು ಬಾಳೆ ಅಂತ ಹೇಳುದು. ಯಾವುದೇ ಕೃಷಿ ಮಾಹಿತಿ ಕೊಡುವುದಾದ್ರೂ ಕೂಡ ನಾವು ಹೆಚ್ಚಿನ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡಿರ್ಬೇಕಾಗ್ತದೆ. ಈಗ ನಾನು ಗುಂಪು ಬಾಳೆ ಒಳ್ಳೆಯದಾ ಅಥವಾ ಒಂಟಿ ಬಾಳೆ ಗಿಡ ನೆಟ್ಟರೆ ಒಳ್ಳೆಯದಾ ಅಂತ ಹೇಳುವುದಾದ್ರೆ ನನಗೆ ಎರಡರ ಬಗ್ಗೆಯೂ ಒಳ್ಳೆಯ ಅನುಭವ ಇರಬೇಕು ಮತ್ತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಬೇಕು. ಹಾಗಾಗಿ ನಾನು ಗುಂಪು ಬಾಳೆಯನ್ನು ನೆಟ್ಟಿದ್ದೇನೆ, ಗುಂಪು ಬಾಳೆಯನ್ನು ಬೆಳೆಸಿದ್ದೇನೆ, ಒಂಟಿ ಬಾಳೆಯನ್ನು ಬೆಳೆಸಿದ್ದೇನೆ. ಎರಡರ ವಿಷಯವನ್ನು ನಾನು ನಿಮಗೆ ಸೂಕ್ಷ್ಮವಾಗಿ ಅದರಿಂದ ಲಾಭ ಏನು ನಷ್ಟ ಏನು ಅಂತ ಹೇಳ್ತೇನೆ ನೋಡಿ. ಸ್ನೇಹಿತರೆ ನೋಡಿ, ಇದು ಗುಂಪು ಬಾಳೆ. ಇಲ್ಲಿ ನಾನು ಬಂದಿರುವ ಯಾವುದೇ ಕಂದುಗಳನ್ನು ತೆಗಿಲಿಲ್ಲ. ಹಾಗಾಗಿ ಇಲ್ಲಿ ಒಂದೇ ಬುಡದಲ್ಲಿ 10 ಬಾಳೆ ಗಿಡಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ ನೋಡಿ. ಇದಕ್ಕೆ ಹೇಳುದು ಗುಂಪು ಬಾಳೆ ಅಂತ. ಆದರೆ ಸ್ನೇಹಿತರೆ, ನನ್ನ ವೈಯಕ್ತಿಕವಾಗಿ ನಾನು ಹೇಳುವುದೇನಂತ ಹೇಳಿದರೆ, ನಮ್ಮ ಅಡಿಕೆ ತೋಟದ ಒಳಗಡೆ ಬಾಳೆ ಗಿಡವನ್ನು ನೆಡಲೇಬೇಕು. ಯಾಕಂತ ಹೇಳಿದರೆ ಮಣ್ಣಿಗೆ ಅತಿ ಹೆಚ್ಚು ಪೊಟ್ಯಾಷಿಯಂ ಒದಗಿಸಿಕೊಡುವಂತಹ ಒಂದು ಗಿಡ ಅಂತ ಹೇಳಿದರೆ ಅದು ಬಾಳೆ ಗಿಡ. ನೋಡಿ, ಎಷ್ಟೆಲ್ಲ ತ್ಯಾಜ್ಯಗಳು ಒಣಗಿ ನಿಂತಿದೆ ನೋಡಿ. ಇದೆಲ್ಲ ಇನ್ನು ಎರೆಹುಳಗಳಿಗೆ, ಜೀವಿಗಳಿಗೆ, ಸಣ್ಣ ಸಣ್ಣ ಜೀವಿಗಳಿಗೆಲ್ಲ ಆಹಾರ ಆಗಿರ್ತದೆ. ಅಷ್ಟೇ ಅಲ್ಲದೆ ಇದರ ಬೇರುಗಳಲ್ಲಿ ಅತಿ ಹೆಚ್ಚು ಈ ಗಿಡದಲ್ಲಿಯೇ ನೀರು. ಈ ಅಡಿಕೆ ಗಿಡದ ಬುಡದಲ್ಲೆಲ್ಲ ತಂಪು ತಂಪು ವಾತಾವರಣ ಇರ್ತದೆ. ಅತಿ ಹೆಚ್ಚು ಎರೆಹುಳಗಳು ಈ ಬಾಳೆ ಗಿಡದ ಬುಡದಲ್ಲಿ ಇರ್ತದೆ ಸ್ನೇಹಿತರೆ. ನೋಡಿ, ಸಣ್ಣ ಸಣ್ಣ ಕಂದುಗಳನ್ನೆಲ್ಲ ಹಾಗೆ ಬಿಟ್ಟರೆ ಮಾತ್ರ ಹೀಗೆ ಒಂದು ಗುಂಪಾಗಿ ಬೆಳೀತದೆ. ಇದನ್ನೇ ಗುಂಪು ಬಾಳೆ ಅಂತ ಹೇಳ್ತಾರೆ. ನನ್ನ ವೈಯಕ್ತಿಕವಾಗಿ ಹೇಳುವುದೇನಂತ ಹೇಳಿದರೆ ಸ್ನೇಹಿತರೆ, ಅಡಿಕೆ ತೋಟದ ಒಳಗಡೆ ಗುಂಪು ಬಾಳೆ ಅಷ್ಟೊಂದು ಸೂಕ್ತ ಅಲ್ಲ ಅಂತ. ಅಷ್ಟೇ ಅಲ್ಲದೆ ಹಣಕಾಸಿನ ವಿಷಯದಲ್ಲೂ ಕೂಡ ಅಷ್ಟೊಂದು ಸೂಕ್ತ ಅಲ್ಲ ಸ್ನೇಹಿತರೆ. ನಾವು ವಾಣಿಜ್ಯವಾಗಿ ನೋಡೋದಾದರೆ, ಏನಾದರೂ ಅಂಗಡಿಗೆ ಮಾರಿ ಲಾಭ ಮಾಡಿಕೊಳ್ಳುವುದಾದರೆ ಈ ಗುಂಪು ಬಾಳೆಯಿಂದ ನಮಗೆ ಲಾಭ ಕಡಿಮೆ ಸ್ನೇಹಿತರೆ. ಈ ಗುಂಪು ಬಾಳೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಂದೇ ಜಾಗದಲ್ಲಿ ತುಂಬ ಗಿಡಗಳಿರುವ ಕಾರಣ, ಸೀಮಿತ ಜಾಗದಲ್ಲಿರುವ ಕಾರಣ ಅಲ್ಲಿರುವಂತಹ ಆಹಾರ ವಸ್ತುಗಳನ್ನೆಲ್ಲ ಎಲ್ಲ ಗಿಡಗಳು ಹಂಚಿಕೊಂಡು ಬೆಳೆಯುವುದರಿಂದ ಗಿಡಗಳ ಬೆಳವಣಿಗೆ ಕಡಿಮೆ ಇರ್ತದೆ. ಅಷ್ಟೇ ಅಲ್ಲದೆ ಗುಂಪು ಬಾಳೆಯಲ್ಲಿ ಗೊನೆಗಳು ಅತಿ ಚಿಕ್ಕದಾಗಿರ್ತದೆ. ನೋಡಿ, ಇಲ್ಲಿ ಕಾಣ್ತದೆ ನಿಮಗೆ ಒಂದು ಗೊನೆ ಇದೆ ನೋಡಿ ಸ್ನೇಹಿತರೆ. ಗೊನೆಯನ್ನು ನೋಡಿ, ಹೆಚ್ಚು ಅಂತ ಹೇಳಿದರೆ 2 kg ಬರ್ಬೋದು. ಇನ್ನೊಂದು ಗೊನೆ ತೋರಿಸ್ತೇನೆ ನೋಡಿ, 2-2.5 kg ಬರ್ಬೋದು. ಇಷ್ಟು ಸಣ್ಣ ಗೊನೆ ಬಿಟ್ಟರೆ ನಮ್ಗೆ ಇಲ್ಲಿ ಮಾರುಕಟ್ಟೆಗೆ ಇದನ್ನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಯಾವುದೇ ಬೇಡಿಕೆ ಇರುವುದಿಲ್ಲ ಸ್ನೇಹಿತರೆ. ನಮ್ಮ ಮನೆಯ ಬಳಕೆಗೆ ಏನೂ ಸಮಸ್ಯೆ ಇಲ್ಲ, ಅತ್ಯಂತ ರುಚಿಯಾಗಿರ್ತದೆ, ಯಾವುದೇ ವಿಷಕಾರಿ ಅಂಶ ಇರುವುದಿಲ್ಲ, ಎಲ್ಲವೂ ಸರಿಯೇ. ಆದರೆ ವಾಣಿಜ್ಯವಾಗಿ ಮಾತ್ರ 5 ಪೈಸೆಯ ಲಾಭ ಇಲ್ಲ ಸ್ನೇಹಿತರೆ. ಅಂಗಡಿಗೆ ಕೊಂಡೋದ್ರೂ ಇದನ್ನು ತಗೊಳ್ಳೋರಿಲ್ಲ. ಯಾಕಂತ ಹೇಳಿದರೆ ಇಷ್ಟು ಕಳಪೆ ಗುಣಮಟ್ಟ ಅಂತ ಹೇಳ್ತಾರೆ ಅವರು, ಅಂಗಡಿಯವರು. ಇದರ ಹಣ್ಣಿನ ಗುಣಮಟ್ಟ ಅತ್ಯಂತ ಉತ್ಕೃಷ್ಟವಾಗಿದ್ರೂ ಕೂಡ ಗ್ರಾಹಕರಿಗೆ ಇದು ಮನಸೆಳೆಯುವುದಿಲ್ಲ, ಗಮನ ಸೆಳೆಯುವುದಿಲ್ಲ. ದೊಡ್ಡ ದೊಡ್ಡ ಕಾಯಿ ಬಂದು ದೊಡ್ಡ ದೊಡ್ಡ ಗೊನೆ ಬಂದರೆ ಮಾತ್ರ ನಮಗೆ ಅಂಗಡಿಯಲ್ಲಿ ಒಳ್ಳೆಯ ರೇಟ್ ಸಿಗುವುದು. ಅವರಿಗೂ ಅಷ್ಟೇ, ಒಳ್ಳೆಯ ಗುಣಮಟ್ಟದ ಕಾಯಿ ಇದ್ದರೆ ಮಾತ್ರ ಗ್ರಾಹಕರು ಬರುವುದು. ಹೀಗಿರುವಾಗ ನಾವು ಗುಂಪು ಬಾಳೆ ನೆಟ್ಟರೆ ಇದೊಂದು ದೊಡ್ಡ ಸಮಸ್ಯೆ ಏನಲ್ವಾ ನೋಡಿ ಸ್ನೇಹಿತರೆ. ಇನ್ನೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ನೋಡಿ, ಇಷ್ಟು ದೊಡ್ಡ ಗುಂಪು ಬಾಳೆ ನೋಡಿ, ಇಲ್ಲಿ ನನ್ನ ನೀರಿನ ವ್ರಿಂಕ್ಲರ್ ಇದೆ ನೋಡಿ. ಈ ವ್ರಿಂಕ್ಲರ್ನ ನೀರನ್ನು ಆ ಕಡೆಯ ಅಡಿಕೆಗೆ ಚಿಮ್ಲಿಕ್ಕೆ ಇದು ಬಿಡುವುದಿಲ್ಲ ಬಾಳೆ. ಯಾವುದೇ ಕಾರಣಕ್ಕೂ ಅದು ತಡೆಗೋಡೆಯಾಗಿ ನಿಂತಿರುವ ಕಾರಣ ಆಚೆ ಬದಿಯ ಅಡಿಕೆಗೆ ನೀರು ಬೀಳುವ ಸಾಧ್ಯತೆಯೇ ಇಲ್ಲ. ಏನು ಮಾಡಬೇಕಾಗ್ತದೆ, ಎಲ್ಲ ಎಡವಟ್ಟಾಗ್ತದೆ. ಆಚೆ ಬದಿಯಲ್ಲಿಯೂ ಪುನಃ ಒಂದು ವ್ರಿಂಕ್ಲರನ್ನು ಹಾಕಬೇಕು, ತುಂಬ ಸಮಸ್ಯೆ ಆಗ್ತದೆ ಸ್ನೇಹಿತರೆ. ಗುಂಪು ಬಾಳೆ ಅಡಿಕೆ ತೋಟದ ಒಳಗಡೆ ಇದ್ದರೆ ಇದೊಂದು ದೊಡ್ಡ ಸಮಸ್ಯೆ, ನೀರಿನ ಹರಿವಿಕೆಗೆ ತಡೆ ಆಗ್ತದೆ. ಹಾಗಾಗಿ ಈ 2 ವಿಷಯವನ್ನು ಗಮನದಲ್ಲಿಟ್ಕೊಂಡು ನೋಡುವುದಾದರೆ, ಒಂದು ಬಾಳೆಗೊನೆಯ ಗುಣಮಟ್ಟ ಒಳ್ಳೆಯದಿರುವುದಿಲ್ಲ, ಅಡಿಕೆ ತೋಟಕ್ಕೆ ನೀರು ಹಾಕಲಿಕ್ಕೂ ಅಡಚಣೆ ಆಗ್ತದೆ. ಹಾಗಿರುವಾಗ ಯಾವುದೇ ರೀತಿಯಲ್ಲಿ ನೋಡಿದರೂ ಗುಂಪು ಬಾಳೆ ಅಡಿಕೆ ತೋಟಕ್ಕೆ ಸೂಕ್ತ ಅಲ್ಲದ ವಿಷಯ ಸ್ನೇಹಿತರೆ. ಒಂದೇ ಬಾಳೆ ಗಿಡ ನೆಟ್ಟರೆ ಹೇಗಿರ್ತದೆ ನೋಡಿ, ಈ ರೀತಿ ಇರ್ತದೆ.
4 ಅಡಿಕೆ ಗಿಡದ ಮಧ್ಯೆ ನೆಟ್ಟು ಬಿಟ್ಟರೆ ಯಾವುದೇ ಸಮಸ್ಯೆ ಇಲ್ಲ. ಎರೆಹುಳಗಳಿಗೆ ಬೇಕಾದಷ್ಟು ತ್ಯಾಜ್ಯವನ್ನು ಇದು ಕೂಡ ಒದಗಿಸಿಕೊಡ್ತದೆ. ನೋಡಿ ಇನ್ನೊಂದು ಗಿಡವನ್ನು, ಒಂದೇ ಗಿಡ ಆಗಿದ್ರೂ ಬೇಕಾದಷ್ಟು ತ್ಯಾಜ್ಯವನ್ನು ಒದಗಿಸಿಕೊಡ್ತದೆ. ಆದರೆ ನಾವು ಪ್ರತಿ 4 ಗಿಡದ ಮಧ್ಯೆ ನೆಟ್ಟು ಬಿಟ್ಟರೆ ಎಲ್ಲ ಕಡೆಯೂ ಅಡಿಕೆ ತೋಟದೊಳಗಡೆ ಎಲ್ಲ ಕಡೆಯೂ ಬಾಳೆ ಗಿಡ ಆಗ್ತದೆ. ನೋಡಿ ನೋಡಿ ಒಂದೇ ಒಂದು ಬಾಳೆ ಗಿಡ ಇದೆ. ಬಾಳೆ ಗಿಡ ನೆಟ್ಟ ನಂತರ ಕಂದುಗಳು ಬರ್ತದೆ ಅಂತ ಹೇಳಿದ್ದೇನೆ ನಾನು. ನೋಡಿ ಬೇಕಾದಷ್ಟು ಕಂದುಗಳು ಇಲ್ಲಿ ಬಂದಿದೆ. ಇದನ್ನು ದೊಡ್ಡ ದೊಡ್ಡ ಕಂದುಗಳು ಬಂದ ಹಾಗೇನೆ ನಾವು ಕತ್ತರಿಸಿ ತೋಟದ ಒಳಗಡೆ ಹಾಕಿ ಬಿಡಬೇಕು ಸ್ನೇಹಿತರೆ. ನೋಡಿ ಇಲ್ಲಿ ನಾನು ಇದನ್ನು ಕತ್ತರಿಸಿ ನೋಡಿ ಇಲ್ಲಿ ಹಾಕಿ ಬಿಟ್ಟಿದ್ದೇನೆ. ನೋಡಿ ಆಯ್ತಾ, ಎರೆಹುಳಗಳಿಗೆ ಆಹಾರ ಆಯ್ತಾ, ಭೂಮಿಗೆ ಪೊಟ್ಯಾಶ್ ಸಿಕ್ತಾ. ನೋಡಿ ಅಲ್ಲೊಂದು ಹಾಕಿದ್ದೇನೆ. ನೋಡಿ ನೋಡಿ ಹೀಗೆ ಕತ್ತರಿಸಿ ಭೂಮಿಯೊಳಗೆ ಹಾಕಿಬಿಟ್ರೆ ನಮ್ಮ ಭೂಮಿಗೂ ಗೊಬ್ಬರ ಆಯಿತು, ನಮ್ಮ ಬಾಳೆ ಗಿಡನೂ ಒಳ್ಳೆಯ ಉತ್ಕೃಷ್ಟವಾಗಿ ಬರ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಬಾಳೆಕಂದುಗಳನ್ನು ನಮ್ಮ ತೋಟದ ಒಳಗಡೆ ನೆಡಲಿಕ್ಕೆ ಉಪಯೋಗಿಸಬಹುದು. ಉತ್ತಮ ಗುಣಮಟ್ಟದ ಕಂದುಗಳನ್ನು ಆರಿಸಿ ನೆಟ್ಟರೆ ನಮಗೆ ಹೊರಗಿನಿಂದ ಗಿಡ ತರುವ ಒಂದು ಪ್ರಮೇಯವನ್ನು ತಪ್ಪಿಸಬಹುದು. ಸ್ನೇಹಿತರೆ, ಇಲ್ಲಿ ಒಂದು ಬಾಳೆಗೊನೆಯನ್ನು ನಿನ್ನೆ ಕಡ್ದಿದ್ದೇನೆ ನಾನು. 20 kg ಇತ್ತು ಸ್ನೇಹಿತರೆ ತೂಕ. ಇಲ್ಲಿ ಕಡಿಮೆ ಅಂತ ಹೇಳಿದ್ರು 30 ರೂಪಾಯಿ ಕೆಜಿಗೆ ನಮ್ಮಿಂದ ಖರೀದಿ ಮಾಡಿದ್ರು. 600 ರೂಪಾಯಿ ಆಯಿತು ಒಂದು ಬಾಳೆಗೊನೆಯಿಂದ. ಅತ್ಯಂತ ಉತ್ಕೃಷ್ಟವಾದ ಗೊನೆ ಬಿಡ್ತದೆ. ನಾನು ನೋಡಿ ಒಂದೇ ಒಂದು ಕಂದನ್ನು ಇಟ್ಟಿದ್ದೇನೆ. ನೋಡಿ ಎಷ್ಟು ಗುಣಮಟ್ಟದಲ್ಲಿ ಬೆಳೆದಿದೆ ಅಂತ ನೋಡಿ. ನೋಡಿ ಇಲ್ಲಿ ಒಂದು ಕಂದನ್ನು ನಾನು ಕತ್ತರಿಸಿ ತೆಗೆದು ಇಲ್ಲಿ ಹಾಕಿಬಿಟ್ಟಿದ್ದೇನೆ. ನೋಡಿ ಸಣ್ಣ ಮರಿ ಇರುವಾಗ ನಾವು ಕಂದನ್ನು ತೆಗಿಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದರೆ ನಮ್ಮ ಕಂದುಗಳು ಸ್ವಲ್ಪ ನೋಡಿ ಇಲ್ಲೊಂದು ಸಣ್ಣ ಮರಿ ಬಂದಿದೆ ಪುನಃ. ಇದನ್ನು ಯಾವುದೇ ಕಾರಣಕ್ಕೂ ನಾವು ತೆಗಿಲಿಕ್ಕೆ ಹೋಗಬಾರ್ದು. ಸ್ವಲ್ಪ ದೊಡ್ಡದಾಗುವವರೆಗೆ ಬಿಡಬೇಕು. ಹಾಗೆ ಬಿಟ್ಟರೆ ಮಾತ್ರ ಎರೆಹುಳಗಳಿಗೆ ಒಂದು ಒಳ್ಳೆಯ ತ್ಯಾಜ್ಯ ಸಿಕ್ಕಿದಾಗೆ ಆಗ್ತದೆ. ನೋಡಿ ಇದೆಲ್ಲ ಇನ್ನು ಜೀವಿಗಳಿಗೆ ಆಹಾರವೇ ಅಲ್ವಾ. ಎಷ್ಟು ದೊಡ್ಡ ಬಾಳೆ ಗಿಡ ನೋಡಿ, ಇದು ಜೀವಿಗಳಿಗೆ ಆಹಾರವೇ. ನಮ್ಮ ಮಣ್ಣಿನಲ್ಲಿ ಅತ್ಯಂತ ಪೊಟ್ಯಾಶ್ ಇರ್ತದೆ. ಹಾಗಾಗಿ ನಮ್ಮ ತೋಟದಲ್ಲಿ ಒಳ್ಳೆಯ ಗುಣಮಟ್ಟದ ಅಡಿಕೆ ನೋಡಿ ಇನ್ನೂ ಕೂಡ ಇದೆ. ನೋಡಿ ಒಂದೇ ಬಾಳೆ ಗಿಡವನ್ನು ನೆಟ್ಟರೆ ಇಷ್ಟು ದೊಡ್ಡ ಗೊನೆ ಬರ್ತದೆ. ಒಳ್ಳೆಯ ಡಿಮಾಂಡ್ ಇರ್ತದೆ. ಯಾವುದೇ ಗ್ರಾಹಕರು ಕೂಡ ಇದನ್ನು ನೋಡಿ ಖರೀದಿ ಮಾಡದೆ ಹೋಗುವುದಿಲ್ಲ. ಅಂಗಡಿಯಲ್ಲಿ ಕೂಡ ಅವರಿಗೂ ಖುಷಿ ಆಗ್ತದೆ. ನಾವು ಬಾಳೆ ಗೊನೆಯನ್ನು ಕೊಂಡೋದಾಗ ಅಂಗಡಿಯವರಿಗೂ ಖುಷಿ ಆಗ್ತದೆ, ಒಳ್ಳೆಯ ಗುಣಮಟ್ಟದ ಕಾಯಿ ಬರ್ತದೆ ಅಂತ. ಆದರೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಸ್ನೇಹಿತರೆ, ಯಾವುದೇ ಗೊಬ್ಬರವನ್ನು ನಾನು ಭೂಮಿಗೆ ಕೊಡದಿದ್ರೂ ಕೂಡ ಇಷ್ಟು ಗುಣಮಟ್ಟದ ಒಂದು ಗೊನೆ ಬಿಡ್ತದೆ ಅಂತ ಹೇಳಿದರೆ ನೀವು ಆಲೋಚನೆ ಮಾಡಿ, ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶ ಇರ್ಬೋದು ಈ ಮಣ್ಣಿನಲ್ಲಿ ಅಂತ. ಯಾವುದೇ ಗೊಬ್ಬರ ಹಾಕದೆ ಎಷ್ಟು ಗುಣಮಟ್ಟದ ಕಾಯಿಗಳು ಗೊನೆಗಳು ಬರ್ತದೆ ಅಂತ ಹೇಳಿದರೆ ಎಷ್ಟು ಪೋಷಕಾಂಶ ಇರಬಹುದು ಈ ಮಣ್ಣಿನಲ್ಲಿ ಅಂತ. ನೋಡಿ ಇನ್ನೂ ಕೂಡ ಅಡಿಕೆ ಏನು ಖಾಲಿ ಆಗಲಿಲ್ಲ ನನ್ನ ತೋಟದಲ್ಲಿ. ನೋಡಿ ಪಕ್ಕದ ಗಿಡದಲ್ಲಿ ನೋಡಿ ನೋಡಿ ಈ ಗಿಡದಲ್ಲಿ ಇನ್ನೂ ಇದೆ ಸ್ನೇಹಿತರೆ. ಯಾವುದೇ ತೋಟದೊಳಗಡೆ ಬಾಳೆ ಇದ್ದರೆ ಅದರಷ್ಟು ಒಂದು ಒಳ್ಳೆಯ ತೋಟ ಯಾವುದಿಲ್ಲ ಅಂತ ಹೇಳ್ಬೋದು. ಮಣ್ಣಿಗೆ ಬೇಕಾದಂಥ ಪೊಟ್ಯಾಶ್ ಯಾಕೆ ಬೇಕಂತ ಹೇಳಿದರೆ, ಕಾಯಿ ಕಟ್ಟಬೇಕಾದ್ರೆ ಒಳ್ಳೆಯ ಗುಣಮಟ್ಟದ ಕಾಯಿ, ಗಟ್ಟಿಮುಟ್ಟಾದ ಕಾಯಿ, ದೊಡ್ಡ ಗಾತ್ರದ ಕಾಯಿ ಬರಬೇಕಾದ್ರೆ ಪೊಟ್ಯಾಶ್ ಅಂತೂ ಬೇಕೇ ಬೇಕು. ಈ ಪೊಟ್ಯಾಶ್ ಬಾಳೆ ಒದಗಿಸಿಕೊಡ್ತದೆ. ನಾವು ಹೀಗೆ ಬಂದ ಕಂದುಗಳನ್ನೆಲ್ಲ ನೋಡಿ, ಇಲ್ಲಿ ಒಂದು ಬಾಳೆ ಗಿಡ ಬಂದಿದೆ ನೋಡಿ, ಇಲ್ಲಿ ಇಷ್ಟು ಚೆನ್ನಾಗಿ ಕಂದು ಬಂದಿದೆ ನೋಡಿ. ಇದನ್ನು ಕತ್ತರಿಸಿ ತೆಗೆಯುವುದೇ ಇನ್ನು ನೋಡ್ಲಿಕ್ಕಿಲ್ಲ. ನೋಡಿ ಇದು ಒಂದು ಸಲ ನಾನು ಕತ್ತರಿಸಿ ತೆಗೆದ ನಂತರ ಅದೇ ಜಾಗದಲ್ಲಿ ಪುನಃ ಬಂದದ್ದು. ನೋಡಿ ಈ ಜಾಗದಲ್ಲಿ ಒಮ್ಮೆ ಕತ್ತರಿಸಿ ತೆಗೆದಿದ್ದೇನೆ ನಾನು, ಆ ಜಾಗದಲ್ಲಿ ಪುನಃ ಕಂದು ಬಂದು ಇಷ್ಟು ದೊಡ್ಡದಾಗಿದೆ. ಇನ್ನು ಪುನಃ ಕತ್ತರಿಸಿ ತೆಗೆದಾಗ ನಮ್ಮ ಎಲ್ಲ ಜಾಗಕ್ಕೂ ಪೊಟ್ಯಾಶ್ ಹಂಚಿಕೆ ಆಗ್ತದೆ. ಸ್ನೇಹಿತರೆ, ಈಗ ನೀವು ಹೇಳಿ, ಒಂದೇ ಬಾಳೆ ಗಿಡ ನೆಡುವುದು ಒಳ್ಳೆಯದಾ ಅಥವಾ ಗುಂಪು ಬಾಳೆ ನೆಡುವುದು ಒಳ್ಳೆಯದಾ ಅಂತ? ಬಾಳೆ ಎಲ್ಲವೂ ಬೇಕು, ಬಾಳೆ ಬೇಕೇ ಬೇಕು. ಅದು ಗುಂಪು ಬಾಳೆ ಆಗಿರಲಿ, ಒಂಟಿ ಬಾಳೆ ಆಗಿರಲಿ. ಆದರೆ ಈ ಒಂಟಿ ಬಾಳೆ ಮತ್ತು ಗುಂಪು ಬಾಳೆಯ ವ್ಯತ್ಯಾಸವನ್ನು ನಾನು ನಿಮಗೆ ಬಿಡಿಸಿ ಹೇಳಿದ್ದೇನೆ. ಹಾಗಾಗಿ ನನ್ನ ಪ್ರಕಾರ ಒಂದೇ ಒಂದು ಬಾಳೆ ಗಿಡವನ್ನು 4 ಗಿಡದ ಮಧ್ಯೆ ನೆಟ್ಟರೆ ಯಾವುದೇ ಸಮಸ್ಯೆ ಆಗದೆ ಒಳ್ಳೆಯ ಗುಣಮಟ್ಟದ ಕಾಯಿಯೂ ಬರ್ತದೆ. ನಮ್ಮ ನೀರಾವರಿಗೂ ಏನು ಸಮಸ್ಯೆ ಆಗುವುದಿಲ್ಲ. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಷಯವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.